ಆರೋಗ್ಯ ಇಲಾಖೆಯ ಸಚಿವರು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಲೇಬೇಕು. ಧಾರವಾಡ ಡಿಎಚ್ಒ ಕಚೇರಿಯಲ್ಲಿ ಕರೆಂಟ್ ಕಣ್ಣಾಮುಚ್ಚಾಲೆ ಆಡ್ತಾ ಇದೆ. ಕರೆಂಟ್ ಹೋಗ್ಬಿಟ್ರೆ ಕತ್ತಲಿನಲ್ಲಿ ಕೆಲಸ ಮಾಡಬೇಕು ಸಿಬ್ಬಂದಿ ವರ್ಗದವರು. ಆರೋಗ್ಯ ಇಲಾಖೆ ಸಚಿವರು ನೋಡಲೇಬೇಕಾದ ಸ್ಟೋರಿ. ಧಾರವಾಡ ಡಿಎಚ್ಒ ಕಚೇರಿಯಲ್ಲಿ ಕರೆಂಟ್ ಕಣ್ಣಾಮುಚ್ಚಾಲೆ ಆಡ್ತಾ ಇದೆ. ಕರೆಂಟ್ ಹೋದ್ರೆ ಕತ್ತಲಿನಲ್ಲೇ ಕೆಲಸ ಮಾಡಬೇಕು ಸಿಬ್ಬಂದಿ ವರ್ಗದವರು. ಕರೆಂಟ್ ಇಲ್ಲದಿದ್ರೆ ಮೊಬೈಲ್ ಟಾರ್ಚ್ ಹಿಡ್ಕೊಂಡು ಕೆಲಸ ಮಾಡುವಂತ ಪರಿಸ್ಥಿತಿ. ಜನರೇಟರ್ ಇದ್ರೂ ಕೂಡ ಇಲ್ಲದ ಪರಿಸ್ಥಿತಿ. ಬಟ್ ಡಿಎಚ್ಒಗಳು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಮೂಲ ಸೌಕರ್ಯಗಳಿಂದ ವಂಚಿತವಾದ ಧಾರವಾಡ ಡಿಎಚ್ಒ ಕಚೇರಿ. ಕತ್ತಲ್ನಲ್ಲಿ ಕೆಲಸ ಮಾಡೋ ವ್ಯವಸ್ಥೆಗೆ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ. ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಸ್ ಮಿಸ್ ಮಾಡದೆ ಈ ವಿಚಾರವನ್ನು ಸ್ವಲ್ಪ ಗಮನ ಹರಿಸಬೇಕು. ಜೊತೆಗೆ ಆರೋಗ್ಯ ಸಚಿವರು ಅಷ್ಟೇ, ಯುಟಿ ಖಾದರ್ ಅವರು ಅಷ್ಟೇ ಅಧಿಕಾರವನ್ನು ತೆಗೆದುಕೊಂಡ ನಂತರದಲ್ಲಿ ಮಧ್ಯರಾತ್ರಿಯೆಲ್ಲ ವಿಸಿಟ್ ಮಾಡಿದ್ರಿ. ಯಾವ್ಯಾವ ಹಾಸ್ಪಿಟಲಲ್ಲಿ ಏನೇನು ವ್ಯವಸ್ಥೆ ಹದಗೆಟ್ಟಿದೆ ಅಂತ. ದಯವಿಟ್ಟು ಬೆಂಗಳೂರು ಅಥವಾ ಸುತ್ತಮುತ್ತಲಿನ ಹಾಸ್ಪಿಟಲ್ಗಳಿಗೆ ಮಾತ್ರ ಅಲ್ಲದೆ ಜಿಲ್ಲೆಯಲ್ಲಿರುವ ಪ್ರತಿಯೊಂದು ಚಿಕ್ಕ ಪುಟ್ಟ ಹಳ್ಳಿಗಳಲ್ಲಿರುವ ಸರ್ಕಾರಿ ಆಸ್ಪತ್ರೆಗಳ ವ್ಯವಸ್ಥೆ ಹೇಗಿದೆ ಗಮನ ಹರಿಸಬೇಕು. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಜನರೇಟರ್ ಇದೆ, ಆದರೆ ಒಂದು ಕಡೆ ವರ್ಕೇ ಆಗೋದಿಲ್ಲ. ಕೆಲಸ ಮಾಡಬೇಕಾ, ಫೈಲ್ ನೋಡಬೇಕಾ, ಅರ್ಜೆನ್ಸಿ ಇತ್ತಾ, ಎಮರ್ಜೆನ್ಸಿ ಇತ್ತಾ, ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡ್ಕೊಂಡು ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ಹೇಗೆ? ಇದು ಪ್ರಶ್ನೆ. ಸದ್ಯ ಸಾರ್ವಜನಿಕರು ಕೂಡ ಎಲ್ಲ ಅವ್ಯವಸ್ಥೆಗೆ ಬೇಸತ್ತು ಹೋಗಿದ್ದಾರೆ. ಕಣ್ಣು ಮುಚ್ಚಿದಂಗೆ ಕಾಣತ್ತ.